ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಪಾದ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಹಳ್ಳಿಗೆ ಬಂದಿದ್ದೇನೆ, ನಮ್ಮ ಅಣ್ಣನ ಮನೆಗೆ. ನಮ್ಮ ಅತ್ತಿಗೆ ಇವತ್ತು ಸಂಡಿಗೆ ಹುಳಿ ಅಂತೇಳಿ ಒಂದು ಪದಾರ್ಥ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಏನೆಲ್ಲ ಬೇಕಂತ ಈಗ ಅವರೇ ಹೇಳ್ತಾರೆ. ಅತ್ತಿಗೆ ಹೇಳಿ ಏನೆಲ್ಲ ಬೇಕಂತ. ತೊಗರಿಬೇಳೆ 1 ಕಪ್ಪು, ಕಡಲೆಬೇಳೆ 1 ಕಪ್ಪು, 1 ಕಪ್, ಒಂದು ಅರ್ಧ. ಅದರಲ್ಲಿ ತೊಗರಿಬೇಳೆಯಲ್ಲಿ ಅರ್ಧ ಕಡಲೆಬೇಳೆ. ಹುರಿಯೋದೇನು ಬೇಡ, ಹಸಿದೆ? ಇಲ್ಲ, ಹಸಿದೆ. ಮೆಣಸಿನ್ಕಾಯಿ 4, ಖಾರಕ್ಕೆ ತಕ್ಕಷ್ಟು ನೀವು ಖಾರ ಬೇಕು ಅಂದರೆ ಖಾರ ಇನ್ನೊಂದೆರಡು ಮೆಣಸಿನ್ಕಾಯಿ ಹಾಕೋಬೋದು. ಆಮೇಲೆ ಮೆಣಸು ಒಂದು ಸ್ವಲ್ಪ, ಒಂದು ಅರ್ಧ ಸ್ಪೂನು, ಜೀರಿಗೆ 1 ಸ್ಪೂನು, ಎಲ್ಲ ಹಸಿದೆ. ಎಲ್ಲ ಹಸಿದೆ. ಆಮೇಲೆ ಇಂಗು ಅಷ್ಟೇ ಹಾಗೆ ಹಾಕಬೇಕು. ಕೊಬ್ಬರಿ, ಕೊಬ್ಬರಿ ಸ್ವಲ್ಪ, ಒಂದು ಅರ್ಧ ಕಪ್ಪು ಕೊಬ್ಬರಿ ಹಾಕೋಬೇಕು. ಹಾಕ್ಕೊಂಡು ಒಂಚೂರು ಉಪ್ಪು, ಅದು ರುಚಿಗೆ ತಕ್ಕಷ್ಟು, ಆ ಪುಡಿಗೆ ತಕ್ಕಷ್ಟು ಹಾಕೋಬೋದು. ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸಿ ಮಾಡ್ಕೋಬೇಕು, ಪುಡಿ ಮಾಡ್ಕೋಬೇಕು. ಇದನ್ನ ಒಂದು ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ನೋಡಿ, ಮಿಕ್ಸಿಗೆ ಹಾಕೊಂಡು ಬಂದಿದ್ದಾರೆ. ಇದು ಪುಡಿ ಆಗಿದೆ ಈಗ. ಇದು ನೋಡಿ, ಇಷ್ಟು ಥರ ಮಾಡ್ಕೋಬೇಕು. ಅಷ್ಟು ಜಾಸ್ತಿ ಪುಡಿ ತರಿನೂ ಇರಬಾರ್ದು, ತುಂಬ ನುಣ್ಣಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನಾವು ಉಂಡೆ ಕಟ್ಟಕ್ಕೆ ಒಡಿದೀರ ಚೆನ್ನಾಗಿ ಬರುತ್ತೆ. ಇದು ಈಗ ನಾವು ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದರಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಒಂಚೂರು ಎಲ್ಲ ಮಿಕ್ಸಿ ಮಾಡ್ಕೋಬೇಕು. ಪಾತ್ರೆಗೆ ಹಾಕ್ಕೊಂಡು ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಈಗ ಇದನ್ನೆಲ್ಲ ಮಿಕ್ಸ್. ಈಗ ಕೊಬ್ಬರಿ ಒಂದು ಅರ್ಧ ಕಪ್ಪು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ, ಅದೊಂದು ಸ್ವಲ್ಪ ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು, ಇದು ಒಂದು ಸ್ವಲ್ಪ ಹಾಕಿ ಮಿಕ್ಸ್. ನೋಡಿ, ಇವರು ಆಂಧ್ರದವರು, ಕನ್ನಡ ಇಲ್ಲಿ ಬಂದು ಕಲ್ತಿದ್ದಾರೆ. ನಮ್ಮ ಅಮ್ಮನ ಮನೆಗೆ ಬಂದು ಕನ್ನಡ ಕಲ್ತಿದ್ದಾರೆ. ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ. ಈಗ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದರಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ನೀರು, ಒಂದು ನಿಂಬೆಹಣ್ಣು ದಪ್ಪ ಅಷ್ಟೇ, ಇಲ್ಲ ನೆಲ್ಲಿಕಾಯಿ ದಪ್ಪ ಸಾಕ ಅಲ್ವಾ? ಅಷ್ಟೇ ಸುಮ್ಮನೆ ಒಂದು ಸ್ವಲ್ಪ. ಆಮೇಲೆ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ಹಾಕ್ಕೊಂಡು ಕಲಸಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಈ ಥರ. ನೋಡಿ, ಇವತ್ತು ನಾನು ಸ್ಟ್ಯಾಂಡ್ ಕೂಡ ಇಲ್ಲ, ಕೈಯಲ್ಲಿ ಹಿಡಿದು ಮಾಡ್ತಾ ಇರೋದು ವಿಡಿಯೋ. ಯಾಕಂದ್ರೆ ಅಮ್ಮನ ಮನೆಗೆ ನಾನು ಸ್ಟ್ಯಾಂಡ್ ತರಲಿಲ್ಲ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಂಡೆ ಹೊಡೆಯೋದಿಲ್ಲ. ಸ್ವಲ್ಪ ಕಡಲೆಬೇಳೆ ಬಿತ್ತು ಅಂದರೆ ಉಂಡೆ ಗಟ್ಟಿ ಆಗಿರುತ್ತೆ. ನೀವು ಆವಿ ಹಿಡ್ಕೊಂಡು ಇದನ್ನೆಲ್ಲ ಉಂಡೆ ಮಾಡಿ ಆವಿಯಲ್ಲಿ ಬೇಯಿಸ್ಬೇಕು. ಇಡ್ಲಿ ಪಾತ್ರೆ ಇರುತ್ತಲ್ಲ, ಅದರಲ್ಲಿ ಇಟ್ಬಿಟ್ಟು ನೋಡಿ ಈ ಥರ ಅದನ್ನು ಮಾಡ್ಕೋಬೇಕು. ಮಾಡಿಕೊಂಡು ನಮಗೆ ಯಾವ ಥರ ಸಣ್ಣಕ್ಕೆ ಬೇಕಾದರೂ ಸಣ್ಣಕ್ಕೆ ಈ ಥರ ಮಾಡ್ಕೋಬೋದು. ದಪ್ಪ ಉಂಡೆ ಬೇಕು ಅಂದರೆ ದಪ್ಪ ಉಂಡೆನೂ ಮಾಡ್ಕೋಬೋದು. ಈ ಥರ ಮಾಡಿ ಎಲ್ಲ ಇಟ್ಕೊಂಡ್ಬಿಡ್ಬೇಕು. ಈಗೆಲ್ಲ ಮಾಡಿಬಿಟ್ಟು ಮತ್ತೆ ವಿಡಿಯೋ ಮಾಡೋಣಲ್ಲ. ನೋಡಿ, ಇಡ್ಲಿ ಸ್ಟ್ಯಾಂಡಲ್ಲಿ ನೀರು ಹಾಕಿ, ಅಡಿಗೆ ನೀರು ಹಾಕಿ ಈ ಥರ ಪ್ಲೇಟಲ್ಲಿ ಇಟ್ಟಿದ್ದಾರೆ. ಎಣ್ಣೆ ಕೂಡ ಹಚ್ಚಲಿಲ್ಲ ಅವರು, ಪ್ಲೇಟನ್ನು ತೊಳೆದಿದ್ದಾರೆ. ಒದ್ದೆ ಆಗಿದೆ ಅಷ್ಟೇ. ಒದ್ದೆ ಮಾಡಿ ಈ ಉಂಡೆನೆಲ್ಲ ಹೀಗೆ ಇಟ್ಕೋಬೇಕು. ಆಮೇಲೆ ಇದನ್ನ ಒಂದು 20 ನಿಮಿಷ ಹಾಗೆ ಆವಿನಲ್ಲಿ ಬೇಯಿಸ್ಬೇಕು. 20 ನಿಮಿಷ ಬೇಯಿಸ್ಬೇಕು. ನಮಗೆ ತರಕಾರಿ ಏನು ಇಲ್ದಿರ ಇರೋ ಸಮಯದಲ್ಲಿ ಇದು ಚೆನ್ನಾಗಿರುತ್ತೆ. ಇದು ಹಳೆ ಕಾಲದ್ದು ಅಡುಗೆ, ಇದು ಚೆನ್ನಾಗಿರುತ್ತೆ. ಅಷ್ಟೇ. ನೋಡಿ, ಈಗ 8 ನಿಮಿಷ ಆಗಿದೆ, ಆಫ್ ಮಾಡಿದ್ದೀನಿ. ನೋಡಿ, ಹೀಗೆ ಬೆಂದಿದೆ ಎಲ್ಲನೂ, ಘಮ ಘಮ ಅಂತ ಇದೆ, ಪರಿಮಳ ಬರ್ತಾ ಇದೆ. ನೋಡಿ ಈ ಥರ ಚೂರು ಕೂಡ ಹೊಡಿಲಿಲ್ಲ. ನೋಡಿ, ನೀಟಾಗಿ ಬಂದಿದೆ. ಹೊಡಿದೀರ ಚೆನ್ನಾಗಿ ಬಂದಿದೆ. ಪಾತ್ರೆ ಇಟ್ಟಿದ್ದಾರೆ, ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದಾರೆ. ಎಷ್ಟು ಸ್ಪೂನು? 2 ಸ್ಪೂನು ಎಣ್ಣೆ ಹಾಕಿದ್ದಾರೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಮತ್ತೆ ಎಣ್ಣೆ ಹಾಕಿದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಬಾರ್ದು, ಜೀರಿಗೆ ಇದಕ್ಕೆ ಘಮ ಅಂತ ಬರುತ್ತೆ. ಇದು ಸಾಸಿವೆ ಹಾಕೋದಿಲ್ಲ, ಜೀರಿಗೆ. ಇದಕ್ಕಿದೆ ಫ್ಲೇವರು ಚೆನ್ನಾಗಿ ಬರುತ್ತೆ, ಇದು ಘಮ ಅಂತ. ಇಂಗು ಒಂಚೂರು ಅರಿಶಿನ, ಚೂರು ಅರಿಶಿನ,
ಮತ್ತು ಕರಿಬೇವು, ಕರಿಬೇವಿನ ಸೊಪ್ಪು, ಆಮೇಲೆ ಹುಣಸೆ ಹಣ್ಣು ನೀರು ಇದಕ್ಕೆ ಹಾಕಬೇಕು. ಹಾಕೋಬೇಕು. ಉಪ್ಪು ನಾವು ಅದಕ್ಕೂ ಹಾಕಿದ್ದೀವಲ್ಲ, ಇದಕ್ಕೂ ಹಾಕಬೇಕು. ಇದಕ್ಕೂ ಹಾಕ್ಬೇಕು ಒಂದು ಸ್ವಲ್ಪ. ಆಮೇಲೆ ಸಾರಿನ ಪುಡಿ 2 ಸ್ಪೂನ್. 2 ಸ್ಪೂನ್ ಸಾರಿನ ಪುಡಿ. 2 ಸ್ಪೂನ್ ಸಾರಿನ ಪುಡಿ. ಆಮೇಲೆ ಅದು ಚೆನ್ನಾಗಿ ಕುದಿಬೇಕು. ಸಾರಿನ ಪುಡಿ ಚೆನ್ನಾಗಿ ಕುದಿ. ಈಗ ನೋಡಿ 1 ಕಪ್ ನೀರು ಹಾಕ್ತಾ ಇದ್ದಾರೆ. 1 ಕಪ್ ನೀರು ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕು. ಕುದಿದ್ಮೇಲೆ ಚೂರು ಬೆಲ್ಲ ಹಾಕಬೇಕು. ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು. ನೋಡಿ ಸಾರು ಚೆನ್ನಾಗಿ ಕುದೀತದೆ ಈಗ. ಇದು ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ, ಇದರಲ್ಲಿ ನಾವು ಬೆಲ್ಲ ಹಾಕಬೇಕು. ಇಷ್ಟು ಬೆಲ್ಲ ಇಡ್ಸತ್ತೆ. ಯಾಕಂದ್ರೆ ಅದು ನಾವು ಸ್ವಲ್ಪ ಸಿಹಿಯಾಗಿದ್ರೇನೆ ಚೆನ್ನಾಗಿರುತ್ತೆ, ಟೇಸ್ಟ್ ಆಗು ಇರುತ್ತೆ. ನೋಡಿ ಅಷ್ಟು ಹಾಕಿದ್ದೀನಿ. ಆಮೇಲೆ ಅದು ಚೆನ್ನಾಗಿ ಸ್ವಲ್ಪ ಇದಾಗುತ್ತೆ. ಆಮೇಲೆ ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಈ ತರ ನೀರಲ್ಲಿ ಬೆರೆಸ್ಕೊಂಡು ಹಾಕಬೇಕು. ಹಾಗೆ ತಣ್ಣೀರಲ್ಲಿ ಬೆರೆಸ್ಕೊಂಡು ಹಾಕಬೇಕು. ಇಲ್ಲ ಅಂತಂದ್ರೆ ಗಂಟು ಕಟ್ಕೊಂಡ್ಬಿಡತ್ತೆ. ಈಗ ನೋಡಿ ನಾನು ಹಾಕ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದಷ್ಟು ನೀರು ಹಾಕ್ಬೋದು. ನಮಗೆ ಯಾವ ತಿಳಿಬೇಕಾದ್ರೆ, ಇನ್ನು ತಿಳಿಯಾಗಬೇಕು ಅಂದರೆ ತಿಳಿಯಾಗಬೇಕು ಮಾಡ್ಕೋಬೋದು. ಯಾಕಂದರೆ ಈ ಉಂಡೆ ಹಾಕಿದರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಅಕ್ಕಿ ಹಿಟ್ಟು ಬೇರೆ ಹಾಕ್ತೀವಲ್ಲ, ಅದನ್ನು ಗಟ್ಟಿ ಆಗುತ್ತೆ ಸಾರು. ನೋಡಿ ಇದು ಇನ್ನು ಸ್ವಲ್ಪ ಕುದಿಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಉಂಡೆ ಕೂಡ ಹಾಕಿದೀವಿ, ಉಪ್ಪು ನೋಡ್ಕೊಂಡು ಆಲ್ರೆಡಿ ಅದಕ್ಕೆ ಹಾಕಿರ್ತೀವಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಅದೊಂದು ಸ್ವಲ್ಪ ಕುದ್ದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಕುದಿಬೇಕು. ಈಗ ಸಾರು ಕುದ್ದಿದ್ದಾಯ್ತು. ಈಗ ಈ ಉಂಡೆನ ಇದಕ್ಕೆ ಹಾಕೊಂಡ್ಬಿಡ್ಬೇಕೆಲ್ಲನೂ ಅಷ್ಟೇ. ಹಾಕ್ಬಿಟ್ಮೇಲೆ ಮುಚ್ಚಿಟ್ಬಿಡ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡಿಬಿಟ್ಟು ಅಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಮುಚ್ಚಿಟ್ಬಿಡ್ಬೇಕು ಅಷ್ಟೇ. ಇಷ್ಟೇ. ಸಾರು ಈಗಲೇ ಯೂಸ್ ಮಾಡಬಾರ್ದಲ್ಲ, ಸ್ವಲ್ಪ ಹೊತ್ತು ಬಿಟ್ಟು ಯೂಸ್ ಮಾಡಬೇಕಾ? ಈಗಲೇ ಮಾಡ್ಬೋದು, ಆಮೇಲಕ್ಕಾದ್ರೂ ಮಾಡ್ಬೋದು. ಸ್ವಲ್ಪ ಉಂಡೆ ಒಂದು ಸ್ವಲ್ಪ ಹೀರ್ಕೋಬೇಕು. ನೋಡಿ ಹಳ್ಳಿ ಸ್ಟೈಲಿನ ಸಂಡಿಗೆ ಹುಳಿ ರೆಡಿಯಾಗಿದೆ. ಇದಕ್ಕೆ ರುಬ್ಬೇಕಂತಿಲ್ಲ, ದಿಢೀರಂತ ಮಾಡ್ಬೋದು. ಅಂದರೆ ನೆನೆಸಿಟ್ಟು ಮಾಡಬೇಕಂತೇನಿಲ್ಲ, ಸಡನ್ನಾಗಿ ಪುಡಿ ಮಾಡ್ಕೊಂಡು ಮಾಡುವಂಥದ್ದು ಸಾಂಪ್ರದಾಯಿಕ ಅಡುಗೆ ಇದು. ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಆಯಿತಾ, ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ ಮನೆಯಲ್ಲಿ ಹೇಗಿದೆ ಅಂತ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು.